ನನ್ ಬರೋದ್ ಲೇಟ್ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಬಟ್ ಬರೋದ್ ಮಾತ್ರ ಪಕ್ಕ ಬಂದೇ ಬರ್ತೀನಿ. ಈಗ ಏನಪ್ಪ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಲಿಟ್ಲ್ ಬಿಟ್ ಗ್ಯಾಪ್ ಕೊಡ್ತಾ ಇದ್ದೀನಿ, 2-3 ದಿನ ಒಂದೊಂದು ವಿಡಿಯೋ ಮಾಡಾಕೋದಕ್ಕೆ. ಬಟ್ ಬರೋ ದಿನಗಳಲ್ಲಿ ಅದನ್ನ ನಾನು ಮಾಡ್ಕೊಡಲ್ಲ. ಆದಷ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟ್ ನ ನಿಮ್ ಮುಂದೆ ತಗೊಂಡ್ ಬರ್ತೀನಿ. ಇವತ್ತು ಆಲ್ಮೋಸ್ಟ್ ಆಲ್ 2 ವಿಡಿಯೋನ ರೆಡಿ ಮಾಡ್ಕೊಂತೀನಿ. ಬಟ್ ಒಂದ್ ವಿಡಿಯೋ ಇವಾಗ ಅಪ್ಲೋಡ್ ಮಾಡಿ ಇನ್ನೊಂದಿನ ಬೆಳಿಗ್ಗೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತೀನಿ. ಆಮೇಲಿಂದ 2-3 ಲೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಒಟ್ನಲ್ಲಿ ಇನ್ನು 4-5 ಸಿನಿಮಾದ ರಿವ್ಯೂ ಬ್ಯಾಲೆನ್ಸ್ ಇದೆ. ಹಯಗ್ರೀವ ಮತ್ತೆ ದಿ ಸೆಕೆಂಡ್ ಕೇಸ್ ಆಫ್ ಸೀತಾರಾಮನ್, ಅಮೃತಾಂಜನ್, ಇನ್ನು ತುಂಬಾ ಕನ್ನಡ ಸಿನಿಮಾಗಳಿದಾವೆ. ಸೊ ಅವುಗಳ್ದೆಲ್ಲ ರಿವ್ಯೂನು ಕೂಡ ಮಾತಾಡೋಣ. ಇವಾಗ ನಾನು ಯಾವ ಸಿನಿಮಾದ ರಿವ್ಯೂ ಬಗ್ಗೆ ಮಾತಾಡ್ತೀನಿ ಅಂದ್ರೆ ರಕ್ಕಸ ಪುರದೋಳ್. ರಾಜ್ ಬಿ ಶೆಟ್ಟಿ ಅವರು ಲೀಡ್ ಆಗಿ ಕಾಣಿಸ್ಕೊಂಡಂತ ಸಿನಿಮಾ ಇದು. ಈ ಒಂದು ಸಿನಿಮಾದ ಡೈರೆಕ್ಟರ್ ಬಂದ್ಬಿಟ್ಟು ರವಿ ಕುಮಾರ್, ಮತ್ತೆ ರೈಟಿಂಗ್ ಅಲ್ಲೇ ಇವರು ಕೂಡ ಕೆಲಸ ಮಾಡಿದ್ದಾರೆ. ಇವ್ರ ಜೊತೆ ಕ್ರಾಂತಿ ಕುಮಾರ್ ಅವರು ಕೂಡ ಕೆಲಸ ಮಾಡಿದ್ದಾರೆ. ಈ ಒಂದು ಸಿನಿಮಾ ನೋಡ್ತಾ ಇದ್ರೆ ನನ್ಗೇನ್ ಅನ್ಸ್ತದೆ ಗೊತ್ತಾ, ಒಂಥರ ರಂಗಿತರಂಗ ಮತ್ತೆ ವಿಕ್ರಾಂತ್ ರೋಣ ಸಿನಿಮಾ ನೋಡೋ ಒಂದು ಫೀಲ್ ಬರುತ್ತೆ. ಬಟ್ ಅದ್ರದ್ದು ಇದ್ರದ್ದು ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂತದೆ. ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಗ್ಯಾರಂಟಿ ಸಿನಿಮಾ ಥಿಯೇಟರ್ ಅಲ್ಲಿ ಇದೆ, ಹೋಗಿ ಥಿಯೇಟರ್ ಅಲ್ಲೇ ನೋಡಿ, ಗ್ಯಾರಂಟಿ ಒಂಥರ ಎಂಜಾಯ್ ಮಾಡ್ತೀರಾ. ಇವ್ರಿಗೆ ಏನಾಗೈತ ಗೊತ್ತಿಲ್ಲ, ರಾಜ್ ಬಿ ಶೆಟ್ಟಿ ಅಂತ ಸ್ಟಾರ್ ಇಟ್ಕೊಂಡು ಇಂತ ಒಂದು ಸಿನಿಮಾನ ಮಾಡಿ ಪ್ರಮೋಷನ್ ಮಾಡಿಲ್ವಲ್ಲ ಇವ್ರು. ಇವ್ರಿಗೆ ಏನ್ ಹೇಳ್ಬೇಕು ನಾವು. ಇರ್ಲಿ, ಈಗ ಸಿನಿಮಾ ಬಗ್ಗೆ ಮಾತಾಡ್ತಾ ಬಂದ್ರೆ ಇದೊಂಥರ ಡೀಸೆಂಟ್ ಥ್ರಿಲ್ಲರ್ ಮೂವಿ ಕಣ್ರಿ. ಒಂಥರ ನಮ್ಗೆ ವಿಕ್ರಾಂತ್ ರೋಣ ಮತ್ತೆ ರಂಗಿತರಂಗ ಜ್ಞಾಪಿಸುತ್ತೆ ಅಲ್ಲಲ್ಲಿ, ಆ ಒಂದು ಶೇಡ್ಸ್ ಬರುತ್ತೆ. ಸೊ ಸಿನಿಮಾನ ಕೂಡ ಹಂಗೆ ಇದೆ. ಈ ಒಂದು ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬಂದ್ರೆ, ಊರಲ್ಲಿ ಅನ್ಯೂಸಲ್ ಆಗಿ ಕೊಲೆಗಳಾಗ್ತಾ ಇರ್ತವೆ. ಆ ಕೊಲೆನ ಒಂದು ಕೊಳ್ಳಿದೇವ ಮಾಡ್ತಿರುತ್ತೆ ಅಂತ ನಂಬಿಸಿರ್ತಾರೆ, ಜನನು ಕೂಡ ನಂಬಿರ್ತಾರೆ. ಮತ್ತೆ ಆ ಊರಲ್ಲಿ ತುಂಬಾ ಸಂಪ್ರದಾಯಗಳನ್ನೆಲ್ಲ ಫಾಲೋ ಮಾಡ್ತಿರ್ತಾರೆ. ಇದನ್ನೆಲ್ಲ ಮೀರಿ ಊರಲ್ಲಿ ಏನೋ ಆಗ್ತಾ ಇದೆ ಅಂತ ಪೊಲೀಸ್ ರಾಜ್ ಬಿ ಶೆಟ್ಟಿ ಏನ್ ಕಂಡಿಡ್ತಾರೆ, ಈ ಒಂದು ಕೇಸ್ ನ ಹೆಂಗೆ ಸಾಲ್ವ್ ಮಾಡ್ತಾರೆ, ಆಕ್ಚುಲ್ ಆಗಿ ಅಲ್ಲಿ ಕೊಳ್ಳಿದೇವ ಇತ್ತ ಏನು ಎತ್ತ ಕೂಡ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಈ ಒಂದು ಸಿನಿಮಾದಲ್ಲಿ ಬರೋ ನೆಗೆಟಿವ್ ಕ್ಯಾರೆಕ್ಟರ್ ಲಾಸ್ಟ್ ಅಲ್ಲಿ ಬರುತ್ತೆ, ಇವು ಸೈಕ್ ಒಂಥರ ಚೆನ್ನಾಗಿ ಮಾಡಿದ್ರೆ. ಬಟ್ ಅದೆಲ್ಲ ರೆಗ್ಯುಲರ್ ಆಗಿ ಇದೆಯಲ್ಲ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಬಟ್ ಆ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆಯಲ್ಲ ಅಂತ ಅನ್ಸುತ್ತೆ. ಒಟ್ನಲ್ಲಿ ಸಿನಿಮಾ ಮಾತ್ರ ನಿಮ್ಗೆ ತುಂಬಾ ಎಂಗೇಜ್ ಮಾಡುತ್ತೆ. ರಾಜ್ ಬಿ ಶೆಟ್ಟಿ ಅವ್ರು ಒಳ್ಳೊಳ್ಳೆ ಸ್ಕ್ರಿಪ್ಟ್ ನ ಸೆಲೆಕ್ಷನ್ ಮಾಡ್ತಾ ಇದಾರೆ. ಸೊ ಒಳ್ಳೆ ಸಿನಿಮಾ ಮಾಡ್ತಾ ಇದಾರೆ ಸರ್. ಮತ್ತೆ ಪ್ರಮೋಷನ್ ಬೇಕಲ್ಲ, ಪ್ರಮೋಷನ್ ಕೂಡ ಮಾಡಿ ಥಿಯೇಟರ್ ಜನ ಬಂದೇ ಬರ್ತಾರೆ. ನಿಮ್ದೊಂಥರ ಏನದು ಬಿಲೀವಬಲ್ ಫೇಸ್ ಇದ್ದಂಗೆ. ಶೆಟ್ಟಿ ಅವರು ಮೊನ್ನೆ ನೋಡಿದ್ರೆ ಲ್ಯಾಂಡ್ ಲಾರ್ಡ್ ಅಲ್ಲಿ ಆರೆಂಜ್ ಆಕ್ಟಿಂಗ್ ನ ಮಾಡಿದ್ರು. ಅಷ್ಟೇ ಅಲ್ಲ 45 ಸಿನಿಮಾದಲ್ಲೂ ಕೂಡ ಒಂದು ಸಖತ್ ಆಕ್ಟಿಂಗ್ ನ ಮಾಡಿದ್ರೆ. ಇನ್ನು ಈ ಸಿನಿಮಾದಲ್ಲಿ ಕಾಪ್ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ರೆ. ಸೊ ಇವ್ರೊಂಥರ ಪ್ರಾಮಿಸಬಲ್ ಫಿಲಂ ಮೇಕರ್ ಆಗಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಹೊರ ಹೊಮ್ಮಿದ್ದಾರೆ, ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ರೆ. ಅದನ್ನ ಕಂಟಿನ್ಯೂ ಕೂಡ ಮಾಡ್ಕೊಂಡು ಹೋಗ್ತಾ ಇದಾರೆ. ಬಟ್ ಈ ಒಂದು ಕಂಟಿನ್ಯೂಟಿನ ಜನ ಒಳ್ಳೆ ಒಪ್ಕೊಬೇಕು ಅಂದ್ರೆ ಸಿನಿಮಾ ಹಿಟ್ ಆಗ್ಬೇಕು. ಒಳ್ಳೆ ಪ್ರಮೋಷನ್ ಮಾಡಿ ನಿಜವಾಗ್ಲೂ ಥಿಯೇಟ್ರಿಕಲ್ ಕೂಡ ಸಕ್ಕತ್ ರನ್ನೇ ತಗೊಂಡಿದೆ. ಇಲ್ಲಿವರೆಗೂ ಥಿಯೇಟರ್ ಅಲ್ಲಿ ಇದೆ ಅಂದ್ರೆ ಅದು ಆಲ್ಮೋಸ್ಟ್ ಅಲ್ಲೂ ಫೆಬ್ರವರಿ 6 ಸಿನಿಮಾ ರಿಲೀಸ್ ಆಗಿದ್ದು. ಇಲ್ಲಿವರೆಗೂ ಥಿಯೇಟರ್ ಅಲ್ಲಿ ಇದೆ ಅಂದ್ರೆ ಒಂಥರ ಬಿಗ್ ಅಚೀವಬಲ್ ಥಿಂಗ್ ಏನೆ. ಸೊ ಸಿನಿಮಾನ ನೋಡಿಲ್ಲ ಅಂದ್ರೆ ಥಿಯೇಟರ್ ಅಲ್ಲಿ ನೋಡಿ. ಅಟ್ಲೀಸ್ಟ್ ಥಿಯೇಟರ್ ಅಲ್ಲಿ ಆಗಿಲ್ಲಪ್ಪ ನಮ್ ಕಡೆ ಎಲ್ಲ ತೆಗ್ದಾಕಿದ್ರೆ ಅಂದ್ರೆ OTT ಬಂದ್ಮೇಲೆ ಆದ್ರೂ ನೋಡಿ, ಸಿನಿಮಾ ಗ್ಯಾರಂಟಿ ಎಂಗೇಜ್ ಮಾಡುತ್ತೆ ನಿಮ್ಮನ್ನ. ನಾನ್ ಕೂಡ ತುಂಬಾ ಎಂಜಾಯ್ ಮಾಡಿದೆ. ಸೊ ಸಿನಿಮಾಗೂ ಕೂಡ IMDb ರೇಟಿಂಗ್ 7.5 ಏನೋ ಇದೆ. ಬಟ್ ನಾನ್ ಸಿನಿಮಾಗೆ ರೇಟಿಂಗ್ ನ ಕೊಡೋದಿಲ್ಲ. ಒಂದು ಡೀಸೆಂಟ್ ಎಂಟರ್ಟೈನರ್ ಮೂವಿ, ಒಂಥರ ಥ್ರಿಲ್ಲರ್ ಮೂವಿ ನೋಡಿ, ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೋಡಿ, ಗ್ಯಾರಂಟಿ ಎಂಜಾಯ್ ಆಗುತ್ತೆ. ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ನೋಡ್ಬೋದಂತ ಸಿನಿಮಾ ಇದು. ಇದಾಗಿತ್ತು. ನೀವ್ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ಮಾಡಿ. ಸಿನಿಮಾ ನೋಡಿಲ್ಲ ಅಂದ್ರೆ ಸಿನಿಮಾನ ಹೋಗಿ ನೋಡಿ ಥಿಯೇಟರ್ ಅಲ್ಲಿ, ಇಲ್ಲ ಅಂದ್ರೆ OTT ಬಂದ್ಮೇಲೆ ನೋಡ್ರಿ. ಇದಾಗಿತ್ತು ನನ್ನ ರಿವ್ಯೂ. ನಾನ್ ನಿಮ್ಗೆ ಮತ್ತೆ ಸಿಗ್ತಾ ಇರ್ತೀನಪ್ಪ. ಬಾಯ್.